ಶತಾಯುಷಿ ಲೋಕನಾಯಕ ಭೀಮಣ್ಣ ಖಂಡ್ರೆ ಇನ್ನಿಲ್ಲ. ಹಿರಿಯ ರಾಜಕಾರಣಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದಾರೆ. ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಅವರ ತಂದೆಯವರಾದಂಥ ಭೀಮಣ್ಣ ಖಂಡ್ರೆ ಅವರು ನಿಧನ ಹೊಂದಿದ್ದಾರೆ. ಕರ್ನಾಟಕ ರಾಜಕಾರಣದ ಧ್ರುವ ತಾರೆಯಾಗಿ ಗುರುತಿಸಿಕೊಂಡಿದ್ರು ಭೀಮಣ್ಣ ಖಂಡ್ರೆ. 100 ವರ್ಷಗಳ ಸುದೀರ್ಘ ಮತ್ತು ಸಾರ್ಥಕ ಜೀವನವನ್ನ ನಡೆಸಿದಂತ ಭೀಮಣ್ಣ ಖಂಡ್ರೆ ಅವರು ಇವತ್ತು ಶಿವೈಕ್ಯರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಇಂದು ಕೊನೆ ಉಸಿರೆಳೆದಿದ್ದಾರೆ. ಇದೀಗ ಅವರ ಆಪ್ತ ವಲಯದಿಂದ ಬಂದಂತಹ ಮಾಹಿತಿಯ ಪ್ರಕಾರ ಈಗ ಅವರ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಈ ಭಾಗದ ಬಹಳಷ್ಟು ದೊಡ್ಡ ಮಟ್ಟದ ರಾಜಕಾರಣಿ, ಕೇವಲ ರಾಜ್ಯಕ್ಕೆ ಸೀಮಿತವಾಗದೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ತನ್ನ ಹೆಸರನ್ನ ಮೂಡಿಸಿದಂಥವರು. 4 ಬಾರಿ ಶಾಸಕರಾಗಿ, ಪರಿಷತ್ ಸದಸ್ಯರಾಗಿ, ಸಚಿವರಾಗಿ, BSSK ಕಾರ್ಖಾನೆಯ ಅಧ್ಯಕ್ಷರಾಗಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿದಂತಹ ವ್ಯಕ್ತಿ. ಈಗ ಅವರ ಪುತ್ರರಾಗಿರುವಂತಹ ಈಶ್ವರ್ ಖಂಡ್ರೆ ಕೂಡ ರಾಜ್ಯದಲ್ಲಿ ಕೂಡ ಸಚಿವರಾಗಿದ್ದಾರೆ, ಅರಣ್ಯ ಖಾತೆ ಸಚಿವರು. ಮತ್ತೆ ಮೊಮ್ಮಗ ಸಾಗರ್ ಖಂಡ್ರೆ ಸಂಸದರು ಕೂಡ ಆಗಿದ್ದಾರೆ. ಬೀದರ್ ಜಿಲ್ಲೆಯ ಸಂಸದರ ಆಗಿ ಸಾಗರ್ ಖಂಡ್ರೆ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಮೂಲಕ ಗಡಿ ಜಿಲ್ಲೆಯಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದ್ರು ಭೀಮಣ್ಣ ಖಂಡ್ರೆ ಅವರು. ಇದೀಗ ಅವರ ಸಂಬಂಧಿಕರು ಹೇಳಿರುವ ಪ್ರಕಾರ ವಿಧಿವಶರಾಗಿದ್ದಾರೆ. ನಮ್ಮನ್ನ ಬಿಟ್ಟು ಭೀಮಣ್ಣ ಖಂಡ್ರೆ ಅವರು ಶಿವೈಕ್ಯರಾಗಿದ್ದಾರೆ.